Hello everyone, this is Girisha, Assistant Professor, Government First Grade College, Badavnalli. Welcome to Digital Learning. So here in the last class we discussed one of the important financial services called mutual funds and hire purchase. In the last class ನಾವೇನು ಮಾಡಿದ್ವಿ ಮ್ಯೂಚುವಲ್ ಫಂಡ್ಸ್ ಮತ್ತು ಹೈರ್ ಪರ್ಚೇಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಮತ್ತು ಅದರ ಇಂಪಾರ್ಟೆನ್ಸ್ ಏನು ಮತ್ತು ಹೈರ್ ಪರ್ಚೇಸ್ ಅಂತಂದರೆ ಏನು, ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಹೈರ್ ಪರ್ಚೇಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಒನ್ ಮೋರ್ ಫೈನಾನ್ಷಿಯಲ್ ಸರ್ವಿಸ್ ಕಾಲ್ಡ್ ಫ್ಯಾಕ್ಟೋರಿಂಗ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಇದೆ. ಸೊ ಅದನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಏನು ಫ್ಯಾಕ್ಟೋರಿಂಗ್ ಅಂತ. ಸೊ ಫ್ಯಾಕ್ಟೋರಿಂಗ್ ರೆಫರ್ಸ್ ಟು ದ ಪ್ರಾಸೆಸ್ ಆಫ್ ಮ್ಯಾನೇಜಿಂಗ್ ದ ಸೇಲ್ಸ್ ಲೆಡ್ಜರ್ ಆಫ್ ದ ಕ್ಲೈಂಟ್ ಬೈ ಅ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ. ಇಲ್ಲಿ ಫ್ಯಾಕ್ಟೋರಿಂಗ್ ಅಂತಂದರೆ ಇಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡುತ್ತಪ್ಪ ಅಂತಂದರೆ ಕ್ಲೈಂಟ್ನ ಬದಲಾಗಿ ಕ್ಲೈಂಟ್ನ ಪರವಾಗಿ ಅವನ ಸೇಲ್ಸ್ ಡೆಟ್ಸ್ನ ಕಲೆಕ್ಟ್ ಮಾಡಿಕೊಡುವಂಥ ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗುತ್ತೆ. ಇಲ್ಲೂ ಕೂಡ ಅದೇ ಹೇಳ್ತೀವಿ, ಇಟ್ಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕ್ಲೈಂಟ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಕ್ಲೈಂಟ್ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್ ಇಟ್ಸ್ ಗೋಯಿಂಗ್ ಟು ಕಲೆಕ್ಟ್ ದ ಸೇಲ್ಸ್ ಡೆಟ್ಸ್ ಫ್ರಮ್ ದ ಡೆಟಾರ್ಸ್. ಸೊ ಇಲ್ಲಿ ಸೇಲ್ಸ್ ಡೆಟ್, ಇಲ್ಲಿ ಕ್ಲೈಂಟ್ ಏನು ಮಾಡ್ತಾನೆ, ಗೂಡ್ಸ್ಗಳನ್ನ ಸೇಲ್ ಮಾಡಿರ್ತಾನೆ. ಸೊ ನಮ್ಮ ಸೇಲ್ಸ್ ಅಂತ ನಮಗೆ ಗೊತ್ತಿದೆ, ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಸೇಲ್ಸ್ ಆಗುತ್ತೆ ಮತ್ತು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಈ ಕ್ರೆಡಿಟ್ ಸೇಲ್ಸ್ನ ರಿಕವರ್ ಮಾಡೋವಂಥ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊತಾರೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ತೊಗೊಳುತ್ತೆ. ಅದನ್ನು ನಾವು ಫ್ಯಾಕ್ಟರಿಂಗ್ ಸರ್ವಿಸಸ್ ಅಂತೇಳಿ ಕರಿತೀವಿ. ಓಕೆನಾ. ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ಫೈನಾನ್ಷಿಯಲ್ ಸರ್ವಿಸ್ ಕಂಪ್ನಿ ಏನು ಮಾಡುತ್ತೆ, ಇಟ್ಸ್ ಗೋಯಿಂಗ್ ಟು ಅಕ್ವೈರ್ ದ ಸೇಲ್ಸ್ ಡೆಟ್ಸ್ ಆಫ್ ದ ಇಸ್ ಕ್ಲೈಂಟ್. ಸೊ ಅವನ ಸೇಲ್ಸ್ ಡೆಟ್ಸ್ ಏನಿದೆ ಅದನ್ನಷ್ಟು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋವಂಥ ರೆಸ್ಪಾನ್ಸಿಬಿಲಿಟಿನ ಅಥವಾ ಅದನ್ನ ಅಕ್ವೈರ್ ಮಾಡಿಕೊಂಡು ಸೊ ಅವ್ನಿಗೇನು ಅಮೌಂಟ್ನ ರೀಪೇಮೆಂಟ್ ಮಾಡಬೇಕು ಅಷ್ಟು ಅಮೌಂಟ್ನ ಅವ್ರಿಗೆ ಕೊಡೋದ್ರ ಮೂಲಕ ಆ ಕಲೆಕ್ಟ್ ಮಾಡ್ಕೊಳ್ಳೋವಂಥ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ, ಇಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ತಗೊಳುತ್ತೆ. ಅದನ್ನು ನಾವು ಇಲ್ಲಿ ಫ್ಯಾಕ್ಟೋರಿಂಗ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ. ಸೊ ಫ್ಯಾಕ್ಟೋರಿಂಗ್ ಮೀನ್ಸ್ ಇಟ್ಸ್ ಅ ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ದ ಸೇಲ್ಸ್ ಲೆಡ್ಜರ್ ಆಫ್ ದ ಕ್ಲೈಂಟ್ ಬೈ ದ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ತನ್ನ ಕ್ಲೈಂಟ್ನ ಸೇಲ್ಸ್ ಏನಾಗಿರುತ್ತೆ, ಅನ್ನೋ ಕ್ರೆಡಿಟ್ ಸೇಲ್ಸ್ ಏನಾಗಿರುತ್ತೆ, ಆ ಕ್ರೆಡಿಟ್ ಸೇಲ್ಸಿಂದ ಏನು ಅಮೌಂಟ್ನ ಬರಬೇಕಾಗಿರುತ್ತೆ, ಯಾರಿಂದ ಡೆಟಾರ್ಸಿಂದ ಏನು ಅಮೌಂಟ್ ಬರಬೇಕಾಗಿರುತ್ತಲ್ಲ ಅಂಥ ಒಂದು ಡೆಟಾರ್ಸಿಂದ ಬರೋವಂಥ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋವಂಥ ರೆಸ್ಪಾನ್ಸಿಬಿಲಿಟಿ, ಕಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಜವಾಬ್ದಾರಿ ಯಾರು ತಗೊಳ್ತಾರೆ, ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ತಗೊಳುತ್ತೆ. ಆ ಸರ್ವಿಸಸ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಫ್ಯಾಕ್ಟೋರಿಂಗ್ ಅಂತೇಳಿ ಕರಿತೀವಿ. ಕ್ಲಿಯರ್ ಅಲ್ಲ. ಸೊ ಇನ್ ಅದರ್ ವರ್ಡ್ಸ್ ಇಟ್ಸ್ ಅನ್ ಅರೇಂಜ್ಮೆಂಟ್ under which a financial intermediaries assume the credit risk in the collection of book debts for its client. ಸೊ ಇಲ್ಲಿ ಅವನ ಬುಕ್ ಡೇಟ್ಸ್ ಏನಿದೆಯಲ್ಲ, ಸೊ ಆ ಬುಕ್ ಡೇಟ್ಸ್ನ ಕಲೆಕ್ಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿನ ಯಾರು ತಗೊಳ್ತಾರೆ, ಇಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ತಗೊಳುತ್ತೆ. ಕ್ಲಿಯರ್ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ಸೆಲ್ಲರ್ ಇದ್ದೀನಿ. ಸೊ ನಾನೇನು ಮಾಡಿದ್ದೀನಿ, ಒಂದು 10 ಲಕ್ಷ ರೂಪಾಯಿ ಸೇಲ್ಸ್ನ ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀನಿ. ಈಗ ನಾನೇನು ಮಾಡಬೇಕು, ನನ್ನ ಡೆಟಾರ್ಸಿಂದ ನಾನು ಆ 10 ಲ್ಯಾಕ್ ರುಪೀಸ್ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಡೆಟಾರ್ಸಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಇಂಟ್ರೆಸ್ಟ್ ತೋರಿಸಿದ್ರೆ ನನಗೆ ಇಲ್ಲಿ ಸೇಲ್ಸ್ ಮಾಡಲಿಕ್ಕಾಗಲಿ, ಪ್ರೊಡಕ್ಷನ್ ಮಾಡಲಿಕ್ಕಾಗಲಿ ಅಥವಾ ನಾನು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ABC ಅನ್ನೋ ಒಂದು ಕಂಪ್ನಿ ಜೊತೆ ಒಂದು ಟೈಅಪ್ ಆಗ್ತೀನಿ. ಅವ್ರೇನು ಮಾಡ್ತಾರೆ, ನನ್ನ ಪರವಾಗಿ ಆ ABC ಕಂಪ್ನಿ ಏನು ಮಾಡುತ್ತೆ, ನನ್ನ ಡೆಟಾರ್ಸಿಂದ ಸೇಲ್ಸ್ ಅಮೌಂಟ್ನ, ಸೇಲ್ಸ್ ಏನು ಕ್ರೆಡಿಟ್ ಸೇಲ್ಸ್ ಆಗಿರುತ್ತಲ್ಲ ಆ ಅಮೌಂಟ್ನ ಕಲೆಕ್ಟ್ ಮಾಡಿಕೊಡುತ್ತೆ. ಈ ಒಂದು ಅರೇಂಜ್ಮೆಂಟ್ನ ನಾವೇನಂತ ಕರಿತೀವಿ, ಫ್ಯಾಕ್ಟೋರಿಂಗ್ ಅಂತೇಳಿ ಕರಿತೀವಿ. ಕ್ಲಿಯರ್ ಅಲ್ಲ. ಫ್ಯಾಕ್ಟೋರಿಂಗ್ ಮೀನ್ಸ್ ಇಸ್ ಅ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಕಲೆಕ್ಟಿಂಗ್ ದ ಸೇಲ್ಸ್ ಲೆಡ್ಜರ್, ಕಲೆಕ್ಟಿಂಗ್ ದ ಸೇಲ್ಸ್ ಡೆಟ್ಸ್ ಆಫ್ ಹಿಸ್ ಕ್ಲೈಂಟ್ ಅಂತ ಹೇಳ್ತಾರೆ. ಸೊ ಅವನ ಸೇಲ್ಸ್ ಏನು ಕ್ರೆಡಿಟ್ ಸೇಲ್ಸ್ ಆಗಿದೆಯಲ್ಲ, ಸೊ ಅವ್ನು ಸೇಲ್ಸ್ ಆಗಿರೋಂಥ ಕ್ಲೈಂಟಿಂದ ಅವ್ನ ಕ್ರೆಡಿಟ್ ಸೇಲ್ಸ್ ಏನಾಗಿರುತ್ತಲ್ಲ ಆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಅಗ್ರಿಮೆಂಟ್ಗೆ ಏನಾದರೂ ಎಂಟರ್ ಆಗಿದ್ರೆ ಅದನ್ನು ನಾವು ಫ್ಯಾಕ್ಟೋರಿಂಗ್ ಸರ್ವಿಸಸ್ನಲ್ಲಿ ಕರಿತೀವಿ. ಇಲ್ಲಿ ಅದಾದಮೇಲೆ ನಾವು ನೋಡೋದಾದರೆ ಫಂಕ್ಷನ್ಸ್ ಆಫ್ ಫ್ಯಾಕ್ಟೋರಿಂಗ್ ಅಂತ. ಸೊ ಫೈನಾನ್ಷಿಯಲ್ ಸರ್ವಿಸಸ್ಸು ಏನು ಪ್ರೊವೈಡ್ ಮಾಡುತ್ತಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅದು ಏನೇನು ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡಬೇಕಾಗುತ್ತಪ್ಪ ಅಂದರೆ ಪರ್ಚೇಸ್ ಆ್ಯಂಡ್ ಕಲೆಕ್ಷನ್ ಆಫ್ ಡೆಟ್ಸ್ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್, purchase and collection of debts. The factoring envisages the sale of trade debts to the factor by the company, that is the client. It's where the factoring differ from the discounting. So ಇಲ್ಲಿ ಡಿಸ್ಕೌಂಟಿಂಗೇ ಬೇರೆ, ಫ್ಯಾಕ್ಟರಿಂಗೇ ಬೇರೆ. ಫಸ್ಟ್ ಫಂಕ್ಷನ್ ಏನು ಮಾಡಬೇಕಾಗುತ್ತೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಇಟ್ಸ್ ಗೋಯಿಂಗ್ ಟು ಪರ್ಚೇಸ್ ದ ಸೇಲ್ಸ್ ಡೆಟ್ಸ್ ಆಫ್ ದ ಕ್ಲೈಂಟ್. ಸೊ ಆ ಕ್ಲೈಂಟ್ನ ಏನು ಸೇಲ್ಸ್ ಡೆಟ್ಸ್ ಆಗಿದೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಇಲ್ಲಿ 80% ಆಫ್ ದ ಏನು ಸೇಲ್ಸ್ ಡೆಟ್ಸ್ನ ಏನು ಮಾಡ್ತಾರೆ, ಅಮೌಂಟ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ. ರಿಮೈನಿಂಗ್ 20%ನ ಇಟ್ ವಿಲ್ ರೀಪೇ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ದ ಕ್ಲೈಂಟ್ ವೆನ್ ಹಿ ರಿಯಲೈಸ್ಡ್ ಫ್ರಮ್ ಹಿಸ್ ಡೆಟಾರ್ಸ್. ಅವರು ಡೆಟಾರ್ಸಿಂದ ಯಾವತ್ತು ರಿಯಲೈಸ್ ಮಾಡ್ಕೊತಾರಲ್ಲ ರಿಮೈನಿಂಗ್ 20%ನ, ಆವಾಗ ಅದನ್ನ ರಿಮೈನಿಂಗ್ ಅಮೌಂಟ್ನ ಕೊಡ್ತಾರೆ. 80% ಆಫ್ ದ ಅಮೌಂಟ್ ಏನು ಮಾಡ್ತಾರೆ, 80% ಆಫ್ ದ ಸೇಲ್ಸ್ ಡೆಟ್ಸ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ತಾರೆ. ಯಾರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾರಿಗೆ,
ಕ್ಲೈಂಟ್ಗೆ. ಓಕೆನಾ. ಸೊ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಏನು, ಪರ್ಚೇಸ್ ಆ್ಯಂಡ್ ಕಲೆಕ್ಷನ್ ಆಫ್ ಡೆಟ್ಸ್. ಫಸ್ಟು ಸೇಲ್ಸ್ ಲೆಡ್ಜರಿಂದ ಸೇಲ್ಸ್ ಡೆಟ್ಸ್ನ ಕಲೆಕ್ಟ್ ಪರ್ಚೇಸ್ ಮಾಡ್ತಾರೆ ಮತ್ತು ಅದನ್ನ ಕಲೆಕ್ಟ್ ಮಾಡಿಕೊಡ್ತಾರೆ. ಸೆಕೆಂಡ್ ಒನ್ ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಂಡರ್ಟೇಕಿಂಗ್ ಆಫ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳ್ತೇನೆ. ದಿಸ್ ಇಸ್ ಸೆಕೆಂಡ್ ಫಂಕ್ಷನ್ಸ್ ಆಫ್ ಪರ್ಫಾರ್ಮ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಫ್ಯಾಕ್ಟರಿಂಗ್ ಸರ್ವಿಸಸ್. ಸೊ ಫ್ಯಾಕ್ಟರಿಂಗ್ ಸರ್ವಿಸ್ ಪ್ರೊವೈಡ್ ಮಾಡೋ ಒಂದು ಕಂಪನಿ ಏನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅಂದರೆ ನಾವು ಸೇಲ್ ಮಾಡೋವಂಥ ಕಸ್ಟಮರ್ಸ್ನ ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಅಂದರೆ ಅವ್ರ ಕ್ರೆಡಿಟ್ ವರ್ತಿನೆಸ್ ಏನಾಗಿದೆ, ಅವ್ರ ಕೆಪಾಸಿಟಿ ಏನಾಗಿದೆ, ಅವ್ರ ರೀಪೇಮೆಂಟ್ ಕೆಪಾಸಿಟಿ ಏನಾಗಿದೆ, ಅವ್ರ ಸೇಲ್ಸ್ ಏನಾಗಿದೆ, ಅವರು ರೀಪೇಮೆಂಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊಳ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಏನು ಮಾಡಬೇಕಾಗುತ್ತೆ, ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಯಾವುದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಏಕೆಂತಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಬರೀ ಸೇಲ್ಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಒಬ್ಬ ಕ್ಲೈಂಟಾಗಿ ನಾವೇನು ಮಾಡ್ತೀವಿ, ಒಬ್ಬ ಸೆಲ್ಲರ್ ಆಗಿ ನಾವು ಬರೀ ಸೇಲ್ಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಿರ್ತೀವಿ. ಬಟ್ ಅದರ ಅಮೌಂಟ್ ರೀಪೇಮೆಂಟ್ ಆಗಬೇಕಲ್ವಾ. ಸೊ ಕ್ರೆಡಿಟ್ ಸೇಲ್ಸ್ ಆಗಿರೋದೆಲ್ಲ ಹಾಗೆ ಬಿಡೋಂಗಾಗೋದಿಲ್ಲ. ನಾವೇನು ಮಾಡಬೇಕು, ಅದನ್ನ ಅಮೌಂಟ್ನ ರಿಕವರ್ ಮಾಡ್ಕೋಬೇಕು. ಯಾರಿಂದ, ಕ್ಲೈಂಟಿಂದ ರಿಕವರ್ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಫ್ಯಾಕ್ಟರಿಂಗ್ ಸರ್ವಿಸಸ್ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಗೈಡ್ ದ ಕ್ಲೈಂಟ್ ಫಾರ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಸಮ್ ಅದರ್ ಕಸ್ಟಮರ್ಸ್. ಕೆಲವೊಂದು ಕಸ್ಟಮರ್ಸ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡುವಾಗ ನಮಗೆ ಗೈಡ್ ಮಾಡ್ತಾರೆ. ಅದು ಯಾಕೆ ಗೈಡ್ ಮಾಡ್ತಾರೆ ಅಂತ, ಅವ್ರು ಇನ್ವೆಸ್ಟಿಗೇಟ್ ಮಾಡಿರ್ತಾರೆ ಅಂತ, ಕ್ರೆಡಿಟ್ ರಿಸ್ಕ್ನ ಅನಾಲಿಸಿಸ್ ಮಾಡಿರ್ತಾರೆ ಅಂತ. ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್ಸ್ ಆಫ್ ದ ಫ್ಯಾಕ್ಟರಿಂಗ್. ಥರ್ಡ್ ಒನ್, ಪ್ರಾವಿಷನ್ ಆಫ್ ಫೈನಾನ್ಸ್. After finalizing of the agreement, the sale of goods by the client, the factor provides 80% of the credit sales as repayment to the ಕ್ಲೈಂಟ್. ಸೊ ನಾನು ಆವಾಗಲೇ ಹೇಳಿದೆ, ಪ್ರಾವಿಷನ್ ಆಫ್ ಫೈನಾನ್ಸ್. ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಈಗ ಅಗ್ರಿಮೆಂಟ್ಗೆ ಎಂಟರ್ ಆದ ತಕ್ಷಣ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಕ್ಲೈಂಟ್ ಅಗ್ರಿಮೆಂಟ್ಗೆ ಎಂಟರ್ ಆದ ತಕ್ಷಣ ಆ ಕ್ಲೈಂಟ್ನ ಏನು ಸೇಲ್ ಆಗಿರುತ್ತೆ ಅದರ 80% ಅಮೌಂಟ್ ಇಮ್ಮಿಡಿಯೇಟಾಗಿ ಪ್ರೊವೈಡ್ ಮಾಡ್ತಾರೆ. ಯಾರು, ಫ್ಯಾಕ್ಟರಿಂಗ್ ಕಂಪನಿ. ಫ್ಯಾಕ್ಟರಿಂಗ್ ಸರ್ವಿಸಸ್ನ ಯಾರು ಪ್ರೊವೈಡ್ ಮಾಡ್ತಾರಲ್ಲ ಅಂಥ ಒಂದು ಕಂಪನಿ ಏನು ಮಾಡುತ್ತೆ, 80% ಆಫ್ ದ ಸೇಲ್ಸ್ನ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಪ್ರೊವೈಡ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟು ದ ಕ್ಲೈಂಟ್ ಫಾರ್ ದ ಫರ್ದರ್ ಆ್ಯಕ್ಟಿವಿಟೀಸ್. ಸೊ ನೆಕ್ಸ್ಟ್ ಅವನು ಪ್ರೊಡಕ್ಷನ್ ಮಾಡಬೇಕು ಅಂತ, ಸೇಲ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಈ ರೀತಿಯ ಆ್ಯಕ್ಟಿವಿಟಿಗಳನ್ನ ಕಂಟಿನ್ಯೂ ಮಾಡಲಿಕ್ಕೆ ಅವ್ನಿಗೆ ಅಮೌಂಟ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ನಿಗೆ 80% ಆಫ್ ದ ಅಮೌಂಟ್ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ. ರಿಮೈನಿಂಗ್ ಅಮೌಂಟ್ ಏನು ಮಾಡ್ತಾರೆ, ಕ್ಲೈಂಟಿಂದ ರಿಕವರ್ ಆದಮೇಲೆ ಏನು ಮಾಡಬೇಕಾಗುತ್ತೆ, ನಾವು ಕಲೆಕ್ಟ್ ಮಾಡ್ಕೊಂಡು ಯಾರಿಗೆ ಕೊಡಬೇಕಾಗುತ್ತೆ, ಕ್ಲೈಂಟ್ಗೆ ಕೊಡಬೇಕಾಗುತ್ತೆ ಅಂತ. ಓಕೆನಾ. ಥರ್ಡ್ ಒನ್, ಫೋರ್ತ್ ಪಾಯಿಂಟ್ ನೋಡೋದಾದರೆ ರೆಂಡರಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್. Apart from the above, the factor also provides the management services to the client. He informs the client about additional business opportunity available, additional business opportunities availability ಆಗಿರ್ಬೋದು, ಮತ್ತು ಫ್ಯೂಚರ್ ಬಿಸ್ನೆಸ್ ಕಂಡೀಷನ್ಸ್ ಏನಿದೆ ಅದು ಬಿಸ್ನೆಸ್ ಫೋರ್ಕಾಸ್ಟ್ ಮಾಡೋದಾಗಿರ್ಬೋದು, ಡಿಮಾಂಡ್ ಫೋರ್ಕಾಸ್ಟ್ ಮಾಡೋದಾಗಿರ್ಬೋದು, ಅಥವಾ ಕ್ರೆಡಿಟರ್ಸ್ ಬಗ್ಗೆ, ಡೆಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಅವರ ಕ್ರೆಡಿಟ್ ರಿಸ್ಕ್ ಕೆಪಾಸಿಟಿನ ಇನ್ವೆಸ್ಟಿಗೇಟ್ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಒಂದು ಕನ್ಸಲ್ಟೆನ್ಸಿ ಸರ್ವಿಸಸ್ನ ಯಾರು ಕೊಡಬೇಕಾಗುತ್ತೆ, ಫೈನಾನ್ಷಿಯಲ್ ಕಂಪನಿ, ದಟ್ ಇಸ್ ಫ್ಯಾಕ್ಟರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂಥ ಕಂಪನಿ, ಫ್ಯಾಕ್ಟರಿಂಗ್ ಕಂಪನಿ ಏನು ಮಾಡಬೇಕಾಗುತ್ತೆ, ಕ್ಲೈಂಟ್ಗೆ ಕೊಡಬೇಕಾಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ದ ಫ್ಯಾಕ್ಟರ್, ದಟ್ ಈಸ್ ಫ್ಯಾಕ್ಟರಿಂಗ್ ಕಂಪನಿ. ಏನು, ಫಸ್ಟ್ ಒನ್ ಪರ್ಚೇಸ್ ಆ್ಯಂಡ್ ಕಲೆಕ್ಷನ್ ಆಫ್ ಡೆಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಂಡರ್ಟೇಕಿಂಗ್ ಆಫ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಪ್ರಾವಿಷನ್ ಆಫ್ ಫೈನಾನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಸೊ ರೆಂಡರಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್ಸನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಫ್ಯಾಕ್ಟರಿಂಗ್. ಓಕೆನಾ. ಸೊ ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್. ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್ ಇಲ್ಲಿ ಫಸ್ಟ್ ಒನ್, ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್. ಅಂಡ್ ದಿಸ್ ಟೈಪ್ ಆಫ್ ಫ್ಯಾಕ್ಟರ್ ಪ್ರೊವೈಡ್ ಆಲ್ ಕೈಂಡ್ಸ್ ಆಫ್ ಸರ್ವಿಸಸ್ ಆ್ಯಸ್ ಡಿಸ್ಕಸ್ಡ್ ಎಬೋ. ಈಗ ಏನು ನಾವು ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಕ್ರೆಡಿಟ್ ಏನೋ ಬುಕ್ ಡೇಟ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಪ್ರಾವಿಷನ್ ಆಫ್ ಫೈನಾನ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಇವೆಲ್ಲ ಆ್ಯಕ್ಟಿವಿಟಿಗಳನ್ನ ಏನಾದರೂ ಒಬ್ಬ ಫ್ಯಾಕ್ಟರ್ ಪ್ರೊವೈಡ್ ಮಾಡ್ತಿದ್ದಾನೆ ಅಂತಂದರೆ ಅದನ್ನು ನಾವು ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಓಕೆನಾ. ಎ ಫ್ಯಾಕ್ಟರ್ ಪ್ರೊವೈಡ್ಸ್ ಫೈನಾನ್ಸ್, ಅಡ್ಮಿನಿಸ್ಟ್ರೇಟ್ಸ್ ದ ಸೇಲ್ಸ್ ಲೆಡ್ಜರ್ ಆ್ಯಂಡ್ ಕಲೆಕ್ಷನ್ ಆಫ್ ಡೇಟ್ಸ್ ಆಫ್ ಹಿಸ್ ಕ್ಲೈಂಟ್ and estimation of credit risk of the client and providing consultancy services. ಇವೆಲ್ಲ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದಾನೆ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಒನ್, ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗ್. And this type of factor does not assume the credit risk. In other words, if the debtors does not repay their dues in time, if their debts are outstanding beyond the fixed period, say 60 to or 90 days, the due date, such debts are automatically assigned back to the client. ಇಲ್ಲಿ ಫುಲ್ ಸರ್ವಿಸ್ ಫ್ಯಾಕ್ಟರ್ ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗಲ್ಲಿ ಏನಾಗುತ್ತೆ ಅಂದರೆ, ಇಫ್ ದ ಡೆಟಾರ್ಸ್ ಫೇಲ್ಸ್ ಟು repay the debts to the financial institution, that responsibility hand over to the client.
ಫಾರ್ ಎಕ್ಸಾಂಪಲ್ ಈಗ ನಾನು 1 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ದೆ, ಕ್ರೆಡಿಟ್ ಸೇಲ್ಸ್ ಮಾಡಿದ್ದೆ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿಗೆ. ಈಗ ನಾನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಅಗ್ರಿಮೆಂಟ್ ಫ್ಯಾಕ್ಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ನನಗೆ ಎಷ್ಟು ಸಿಕ್ಕಿದೆ, 80,000 rupees ಅಮೌಂಟ್ ನನಗೆ ಇಮಿಡಿಯೇಟ್ ಸಿಕ್ಕಿದೆ. ರಿಮೈನಿಂಗ್ 20,000 ಯಾವಾಗ ಕೊಡ್ತಾರೆ, ಅವನಿಂದ ರಿಕವರ್ ಮಾಡ್ಕೊಂಡ್ಮೇಲೆ ಕೊಡ್ತಾರೆ. ಓಕೆನಾ. ಸೊ ಆ ಎಕ್ಸ್ ಅನ್ನೋ ವ್ಯಕ್ತಿ ರೀಪೇಮೆಂಟ್ ಮಾಡಿಲ್ಲ ಅಂದರೆ, ಯಾರಿಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಆ 80,000 rupees ನೆಕ್ಸ್ಟ್ ನಾನು ಯಾರಿಗೆ ಕೊಡಬೇಕು, ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಂದ್ರೆ ಫ್ಯಾಕ್ಟರ್ಗೆ ನಾನು ಏನು ಮಾಡಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ ಅಂತ. ಅಂದರೆ ಇಲ್ಲಿ ಕ್ರೆಡಿಟ್ ರಿಸ್ಕ್ ಈಸ್ ನಾಟ್ ಅಬ್ಸಲ್ಯೂಟ್ಲಿ ಟ್ರಾನ್ಸ್ಫರ್ ಟು ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಫ್ ದ ಡೆಟರ್ಸ್ ಫೇಲ್ಸ್ ಟು ಪೇ ಎನಿ ಡೆಟ್ಸ್, ದಟ್ ಡೆಟ್ ಅಸೈನ್ ಬ್ಯಾಕ್ ಟು ದ ಕ್ಲೈಂಟ್ ಇಟ್ ಸೆಲ್ಫ್. ಸೊ ಕ್ಲೈಂಟ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ನಾವೇನು ಮಾಡಬೇಕಾಗುತ್ತೆ, ಅಸೈನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಮೆಚುರಿಟಿ ಫ್ಯಾಕ್ಟರಿಂಗ್. Under this type of factor does not provide immediate cash payment to the client at the time of assignment of his debt. He undertakes to pay cash as and when the collections are made from the debtors. ಇಲ್ಲಿ ಮೆಚುರಿಟಿ ಫ್ಯಾಕ್ಟರಿಂಗ್ ಅಂತಂದರೆ the factor does not provide the immediate cash to the client when he pay. ಸೊ when he recover from the debtors, ಯಾವತ್ತು ಅವನು ಡೆಟಾರ್ಸಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ತಾನಲ್ಲ, ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ಅವನು ಏನು ಮಾಡ್ತಾನೆ, ಕ್ಲೈಂಟ್ಗೆ ಅಮೌಂಟ್ನ ರೀಪೇಮೆಂಟ್ ಮಾಡ್ತಾನೆ. ಇಮ್ಮಿಡಿಯೇಟಾಗಿ ರೀಪೇಮೆಂಟ್ ಮಾಡೋದಿಲ್ಲ. ನಾನು ಈಗ ಹೇಳಿದೆ ಫ್ಯಾಕ್ಟರ್ಸಲ್ಲಿ ಇಮ್ಮಿಡಿಯೇಟಾಗಿ ರೀಪೇಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಬಟ್ ಮೆಚುರಿಟಿ ಫ್ಯಾಕ್ಟರಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಫ್ಯಾಕ್ಟರ್ ಏನು ಮಾಡ್ತಾನೆ, ವೆನ್ ಹಿ ಕಲೆಕ್ಟ್ಸ್ ದ ಡೆಟ್ಸ್ ಫ್ರಮ್ ದ ಡೆಟಾರ್ಸ್. ಸೊ ಅವನು ಯಾವತ್ತು ಡೆಟಾರ್ಸಿಂದ ಕಲೆಕ್ಟ್ ಮಾಡ್ಕೊತಾನಲ್ಲ, ಸೊ ಅದಾದಮೇಲೆ ಏನು ಮಾಡ್ತಾನೆ, ಅವನು ಕ್ಲೈಂಟ್ಗೆ ಅಮೌಂಟ್ನ ರೀಪೇಮೆಂಟ್ ಮಾಡ್ತಾನೆ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರೀಪೇಮೆಂಟ್ ಮಾಡೋದಿಲ್ಲ. ಅಂಥ ಒಂದು ಟೈಪ್ ಆಫ್ ಫ್ಯಾಕ್ಟರಿಂಗನ್ನು ನಾವಿಲ್ಲಿ ಮೆಚುರಿಟಿ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ನೆಕ್ಸ್ಟ್ ಒನ್, ಬಲ್ಕ್ ಫ್ಯಾಕ್ಟರಿಂಗ್. Under this type of factoring, the factor provides the finance after the disclosing of the facts of assignment of debts to the debtors concerned. ಸೊ ಡೆಟಾರ್ಸ್ನ ಏನು ಡೆಟ್ ಇದೆ, ಅವನ ಡೆಟಾರ್ಸಿಂದ ಎಷ್ಟು ಅಮೌಂಟ್ನ ಬರಬೇಕಾಗುತ್ತೆ ಅನ್ನೋದು ಕ್ಲಿಯರ್ ಆದಮೇಲೆ ಅವನೇನು ಮಾಡ್ತಾನೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ. ಅದನ್ನು ನಾವಿಲ್ಲಿ ಬಲ್ಕ್ ಫ್ಯಾಕ್ಟರಿಂಗ್ ಅಂತ ಹೇಳ್ತೀವಿ. ಅಂದರೆ the factor is not fully satisfied with the financial condition of the client. ಸೊ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಕ್ಲೈಂಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದಾಗ, ಅವ್ನು ಕ್ಲಿಯರ್ ಪಿಕ್ಚರ್ ಬಂದಮೇಲೆ, ಅಂದರೆ ಅವನ ಡೆಟಾರ್ಸಿಂದ ಆ್ಯಕ್ಚುಲಿ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಸೊ ಎಷ್ಟು ನಮಗೆ ಪಾಸಿಬಲ್ ಆಗಿ ಬರ್ಬೋದು, ಎಕ್ಸ್ಪೆಕ್ಟೆಡ್ ಡೆಟ್ ಎಷ್ಟು ರಿಟರ್ನ್ ಬರ್ಬೋದು ಅನ್ನೋದು ಡಿಸೈಡ್ ಆದಮೇಲೆ ಅವ್ನು ಏನು ಮಾಡ್ತಾನೆ, ಫ್ಯಾಕ್ಟರಿಂಗ್ ಸರ್ವಿಸಸ್ಗೆ ಎಂಟರ್ ಆದರೆ ಅಥವಾ ಅಗ್ರಿಮೆಂಟ್ಗೆ ಎಂಟರ್ ಆದರೆ ಅದನ್ನು ನಾವು ಬಲ್ಕ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಇನ್ವಾಯ್ಸ್ ಫ್ಯಾಕ್ಟರಿಂಗ್. Under this type of factor, simply provide finance against ಇನ್ವಾಯ್ಸ್ ವಿತೌಟ್ ಅಂಡರ್ಟೇಕಿಂಗ್ ಆರ್ ಎನಿ ಅದರ್ ಫಂಕ್ಷನ್ಸ್. ಇಲ್ಲಿ ಇನ್ವಾಯ್ಸ್ ಫ್ಯಾಕ್ಟರಿಂಗಲ್ಲಿ ಏನು ಮಾಡ್ತಾನೆ, ಫ್ಯಾಕ್ಟರ್ಸ್ ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕ್ಲೈಂಟ್ ಬೇಸ್ಡ್ ಆನ್ ಇನ್ವಾಯ್ಸ್. ಸೊ ಇನ್ವಾಯ್ಸ್ ಅಂತ ನಮಗೆ ಸೇಲ್ ಆದ ತಕ್ಷಣ ನಮಗೇನು ಇನ್ವಾಯ್ಸ್ ಬಂದಿರುತ್ತೆ, ಸೊ ಆ ಇನ್ವಾಯ್ಸ್ ಬೇಸಿಸ್ ಮೇಲೆ ನಮ್ಗೆ ಏನು ಮಾಡ್ತೀವಿ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ, ದಟ್ ಮೀನ್ಸ್ ಫ್ಯಾಕ್ಟರಿಂಗ್ ಸರ್ವಿಸಸಲ್ಲಿ ಬರುವಂಥ ಅಮೌಂಟ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಾವು ಫರ್ದರ್ ಎನಿ ಅದರ್ ಆಕ್ಟಿವಿಟೀಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅಥವಾ ಪರ್ಫಾರ್ಮ್ ಮಾಡೋದಿಲ್ಲ. ಯಾರು, ಫ್ಯಾಕ್ಟರು. ಜಸ್ಟು ಅವನು ಸೇಲ್ಸ್ ಇನ್ವಾಯ್ಸ್ನ ನೋಡ್ಕೊತೀವಿ. ಆ ಸೇಲ್ಸ್ ಇನ್ವಾಯ್ಸ್ ಮೇಲೆ ನಾವು ಏನು ಮಾಡ್ತೀವಿ, ಅವನಿಗೆ ಕ್ರೆಡಿಟ್ ಸೇಲ್ಸ್ ಏನಾಗಿರುತ್ತೆ ಆ ಇನ್ವಾಯ್ಸ್ ಮೇಲೆ ನಾವು ಅಮೌಂಟ್ ಅವನಿಗೆ ಸ್ಯಾಂಕ್ಷನ್ಸ್ ಮಾಡ್ತೀವಿ ಅಂತ, ನಾವು ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಏಜೆನ್ಸಿ ಫ್ಯಾಕ್ಟರಿಂಗ್. ಸೊ ಅಂಡರ್ ದಿಸ್ ಟೈಪ್ ಆಫ್ ಫ್ಯಾಕ್ಟರಿಂಗ್ ದ ಫ್ಯಾಕ್ಟರ್ಸ್ ಪ್ರೊವೈಡ್ ದ ಫಾಲೋಯಿಂಗ್ ಸರ್ವಿಸಸ್. ಸೊ ಕೆಲವೊಂದು ಸರ್ವಿಸಸ್ಗಳನ್ನು ಫ್ಯಾಕ್ಟರ್ ಪ್ರೊವೈಡ್ ಮಾಡ್ತಾನೆ, ಕೆಲವೊಂದು ಸರ್ವಿಸಸ್ನ ಕ್ಲೈಂಟೇ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಅಂದರೆ ದ ಕ್ಲೈಂಟ್ ಹ್ಯಾಸ್ ಟು ಲುಕ್ ಆಫ್ಟರ್ ದ ಸೇಲ್ಸ್ ಲೆಡ್ಜರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಲೆಕ್ಷನ್ ವರ್ಕ್ ಆ್ಯಂಡ್ ದ ಫ್ಯಾಕ್ಟರ್ ಹ್ಯಾಸ್ ಟು ಪ್ರೊವೈಡ್ ದ ಫೈನಾನ್ಸ್ ಆ್ಯಂಡ್ ಅಸ್ಯೂಮ್ ದ ಕ್ರೆಡಿಟ್ ರಿಸ್ಕ್. ಇಲ್ಲಿ ಏಜೆನ್ಸಿ ಫ್ಯಾಕ್ಟರಿಂಗಲ್ಲಿ ಏನಾಗುತ್ತೆ, ದ ಫ್ಯಾಕ್ಟರ್ ಈಸ್ ನಾಟ್ ಗೋಯಿಂಗ್ ಟು ಕಲೆಕ್ಟಿಂಗ್ ಎನಿ ಡೆಟ್ಸ್ ಫ್ರಮ್ ದ ಡೆಟಾರ್ಸ್. ಅವನು ಯಾವುದೇ ಡೆಟ್ಸ್ನ ಕಲೆಕ್ಟ್ ಮಾಡೋದಿಲ್ಲ ಯಾರಿಂದ, ಡೆಟಾರ್ಸಿಂದ. ಜಸ್ಟ್ ಏನು ಮಾಡ್ತಾನೆ, ಅವ್ನಿಗೆ ಏನು ಪ್ರಾವಿಷನ್ ಇದೆ, ಎಷ್ಟು ಫೈನಾನ್ಸ್ನ ಫೆಸಿಲಿಟಿನ ಪ್ರೊವೈಡ್ ಮಾಡಬೇಕು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಬೇಕು, ಅಷ್ಟನ್ನು ಮಾತ್ರ ಅಸಿಸ್ಟ್ ಮಾಡಿ ಅಥವಾ ಕ್ರೆಡಿಟ್ ರಿಸ್ಕ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಟೋಟಲ್ ಡೆಟ್ ಕಲೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ, ಕ್ಲೈಂಟ್ದೇ ಆಗಿರುತ್ತೆ ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫ್ಯಾಕ್ಟರು ಡೆಟ್ನ ಕಲೆಕ್ಷನ್ ಮಾಡೋಕ್ಕೆ ಹೋಗೋದಿಲ್ಲ, ಎಲ್ಲಿ, ಏಜೆನ್ಸಿ ಫ್ಯಾಕ್ಟರಿಂಗಲ್ಲಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಫ್ಯಾಕ್ಟರಿಂಗ್ ಯಾವುದಂದರೆ ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್. ಇಲ್ಲಿ ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್ ಮೀನ್ಸ್ ದ ಫ್ಯಾಕ್ಟರಿಂಗ್ ಆಕ್ಟಿವಿಟೀಸ್ ಕ್ಯಾರಿಡ್ ಬಿಟ್ವೀನ್ 2 or more ಕಂಟ್ರೀಸ್. ಸೊ ಒಂದು ದೇಶ ಅಥವಾ ಇನ್ನೊಂದು ದೇಶದೊಂದಿಗೆ ನಾವು ಏನಾದರೂ ಫ್ಯಾಕ್ಟರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನೇ ಹೇಳ್ತಾರೆ ಇಲ್ಲಿ ಫ್ಯಾಕ್ಟರಿಂಗ್ ಸರ್ವಿಸಸ್ ಆರ್ ಸಿಂಪ್ಲಿ ಎಕ್ಸ್ಟ್ಯಾಂಡೆಡ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಏನಾದರೂ ನಮ್ಮ ಫ್ಯಾಕ್ಟರಿಂಗ್ ಸರ್ವಿಸಸ್ಸು ಎಕ್ಸ್ಪ್ಯಾಂಡ್ ಆಗಿದೆ ಅಂದರೆ, ಎಕ್ಸ್ಟ್ಯಾಂಡ್ ಮಾಡಿದ್ದೀವಿ ಅಂತಂದರೆ ಅದೇನಾಗುತ್ತೆ, ನಮಗೆ ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್ ಆಗುತ್ತೆ. ಈಗ ನಾವು ಇನ್ನೊಂದು ದೇಶದ ಯಾವುದೋ ಒಂದು ಈ US ಇಂದ ನಾವು ಯಾವುದೋ ಗೂಡ್ಸ್ನ ತರಿಸ್ಕೊಂಡಿದ್ದೀವಿ ಅಂತಂದರೆ, ಇವು ಸೇಲ್ ಮಾಡಿದ್ದೀವಿ ಅಂದರೆ ನಮ್ಮ ಕಸ್ಟಮರ್ US ಅಲ್ಲಿದ್ದಾನೆ ಅಂತಂದರೆ, ಸೊ US ಅಲ್ಲಿರೋವಂಥ ಕಸ್ಟಮರ್ಸಿಂದ ಡೆಟ್ನ ಕಲೆಕ್ಷನ್ ಮಾಡಲಿಕ್ಕೆ ನಮ್ಮ ಫ್ಯಾಕ್ಟರ್ ಏನಾದರೂ ಒಪ್ಕೊಂಡಿದ್ದೇನೆ ಅಂತಂದರೆ ಅದೇನಾಗುತ್ತೆ, ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್ ಆಗುತ್ತೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಸಪ್ಲೈ ಗ್ಯಾರಂಟಿ ಫ್ಯಾಕ್ಟರಿಂಗ್.
and this type of factoring is suitable for business establishment which sells the goods through the middlemen. ಸೊ ಇಲ್ಲಿ ಸಪ್ಲೈಯರ್ ಗ್ಯಾರಂಟಿ ಫ್ಯಾಕ್ಟರಿಂಗ್ ಅಂದರೆ ಸಪ್ಲೈಯರ್ ಏನು ಸೇಲ್ ಮಾಡ್ತಾನಲ್ಲ, ಸೊ ಅದ್ರ ಬೇಸ್ ಮೇಲೆ ನಮ್ಗೆ ಏನು ಮಾಡ್ತೀವಿ ಇಲ್ಲಿ ಫ್ಯಾಕ್ಟರಿಂಗ್ ಸರ್ವಿಸಸನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ. ಇಲ್ಲಿ ಯಾವುದಕ್ಕೆ ತುಂಬ ಸೂಟಬಲ್ ಆಗಿರುತ್ತೆ ಅಂತಂದರೆ ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಈ ಮಿಡಲ್ ಮ್ಯಾನ್ಗಳ ಮೂಲಕ ಸೇಲ್ ಮಾಡ್ತಿರ್ತಾರಲ್ಲ, ಸೊ ಅಂಥ ಮಿಡಲ್ ಮ್ಯಾನ್ಗಳ ಮೂಲಕ ಸೇಲ್ ಮಾಡೋರಿಗೆ ಇದು ಸಪ್ಲೈಯರ್ ಗ್ಯಾರಂಟಿ ಫ್ಯಾಕ್ಟರಿಂಗು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಸಪ್ಲೈಯರ್ ಬೇಸ್ಡ್ ಆನ್ ಸಪ್ಲೈಯರ್ ಗ್ಯಾರಂಟಿ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಇಸ್ ಫ್ಯಾಕ್ಟರ್ಸ್ ಪ್ರೊವೈಡಿಂಗ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕ್ಲೈಂಟ್. ಇಲ್ಲಿ ಬೇಸ್ಡ್ ಆನ್ ಸಪ್ಲೈಯರ್ ಏನು ಗ್ಯಾರಂಟಿ ಕೊಡ್ತಾನಲ್ಲ, ಸೊ ಅದ್ರ ಬೇಸ್ ಮೇಲೆ ಏನು ಮಾಡುತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫ್ಯಾಕ್ಟರ್ ಏನು ಮಾಡ್ತಾನೆ, ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾನೆ ಯಾರಿಗೆ, ಕ್ಲೈಂಟ್ಗೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್ ಲಿಮಿಟೆಡ್ ಫ್ಯಾಕ್ಟರಿಂಗ್. ಅಂಡರ್ ದಿಸ್ ಟೈಪ್ ಆಫ್ ಫ್ಯಾಕ್ಟರ್ ಡಸ್ ನಾಟ್ ಟೇಕ್ ಅಪ್ ಆಲ್ ದ ಇನ್ವಾಯ್ಸ್ ಆಫ್ ದ ಕ್ಲೈಂಟ್. ಈ ಡಿಸ್ಕೌಂಟ್ಸ್ ಓನ್ಲಿ ದ ಸೆಲೆಕ್ಟೆಡ್ ಇನ್ವಾಯ್ಸ್ ಆನ್ ದ ಮೆರಿಟ್ ಬೇಸ್ ಅಂತ ಹೇಳ್ತಾನೆ. ಆ್ಯಂಡ್ ಕನ್ವರ್ಟ್ ದ ಕ್ರೆಡಿಟ್ ಬಿಲ್ಸ್ ಇಂಟು ಕ್ಯಾಶ್ ಇನ್ ರೆಸಿಪ್ಟ್ಸ್ ಆಫ್ ದೋಸ್ ಬಿಲ್ಸ್ ಓನ್ಲಿ. ಸೊ ಇಲ್ಲಿ ಎಲ್ಲ ಕಸ್ಟಮರ್ಸ್ ಬಿಲ್ಗಳಿಗೆ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಿಲ್ಲ ಲಿಮಿಟೆಡ್ ಫ್ಯಾಕ್ಟರಿಂಗಲ್ಲಿ. ಈಗ ಸಪೋಸ್ ನಮ್ಮ ಹತ್ರ 10 ಜನ ಕಸ್ಟಮರ್ಸ್ ಇದ್ದಾರೆ ಅಂದರೆ 10 ಜನಕ್ಕೂ ಕೂಡ ಯಾರಿಗೆ ಎಷ್ಟೇ ಸೇಲ್ ಮಾಡಿದ್ರು ಕೂಡ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಫ್ಯಾಕ್ಟರಿಂಗ್ ಕಂಪನಿ ಒಪ್ಕೊಳ್ಳೋದಿಲ್ಲ. ಓನ್ಲಿ ಲಿಮಿಟೆಡ್ ಸರ್ವಿಸಸ್, ಲಿಮಿಟೆಡ್ ಕಸ್ಟಮರ್ಸ್ ಅಥವಾ ಲಿಮಿಟೆಡ್ ಕ್ಲೈಂಟ್ ಏನಿರ್ತಾರಲ್ಲ ಅಂಥ ಕ್ಲೈಂಟ್ಸ್ಗೆ ಏನು ಸೇಲ್ ಆಗಿರುತ್ತಲ್ಲ ಅಂಥ ಒಂದು ಡೆಟ್ನ ಮಾತ್ರ ನಾನು ಕಲೆಕ್ಟ್ ಮಾಡ್ಕೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತೇಳಿ ಏನಾದರೂ ನಮಗೆ ಫ್ಯಾಕ್ಟರಿಂಗ್ ಕಂಪನಿ ಹೇಳಿದ್ರೆ ಅದನ್ನು ನಾವು ಇಲ್ಲಿ ಲಿಮಿಟೆಡ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ, ಲಿಮಿಟೆಡ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಅಂದರೆ is not going to agreeing the all the debts of the client. ಸೊ ಆ ಕ್ಲೈಂಟ್ನ ಎಲ್ಲ ಡೆಟ್ಸ್ಗಳನ್ನು ನಾವು ಅಗ್ರಿ ಮಾಡ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಸೊ ಓನ್ಲಿ ಲಿಮಿಟೆಡ್ ಕಸ್ಟಮರ್ಸ್ ಅಷ್ಟೇ. ಲಿಮಿಟೆಡ್ ಕಸ್ಟಮರ್ಸಿಂದ ಏನು ಸೇಲ್ ಆಗಿರುತ್ತೆ ಅಂಥ ಒಂದು ಸೇಲ್ ಅಮೌಂಟ್ನ, ಅಂಥ ಒಂದು ಡೆಟ್ ಅಮೌಂಟ್ನ ನಾವು ಕಲೆಕ್ಟ್ ಮಾಡಿಕೊಟ್ರೆ ಅದನ್ನ ನಾವು ಲಿಮಿಟೆಡ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್. ಸೊ ಫಸ್ಟ್ ಒನ್ ನಾನು ಏನು ಹೇಳಿದೆ, ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್ ಅಂತ ಹೇಳಿದೆ. ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್ ಅಂತಂದರೆ ಇಲ್ಲಿ ಒಬ್ಬ ಫ್ಯಾಕ್ಟರ್ ಏನು ಮಾಡ್ತಾನೆ, ಅವ್ನು ಬರೀ ಸೇಲ್ಸ್ ಡೇಟ್ಸ್ನ ಸೇಲ್ ಆಗಿರೋದಕ್ಕೆ ಅಮೌಂಟ್ನ ಕೊಡೋದು ಅಷ್ಟೇ ಅಲ್ಲ, ಅವ್ನು ಸೇಲ್ಸ್ ಲೆಡ್ಜರ್ನ ಮ್ಯಾನೇಜ್ ಮಾಡ್ತಾನೆ, ಅವನ್ನ ಕ್ರೆಡಿಟ್ ರಿಸ್ಕ್ನ ಅನಾಲಿಸಿಸ್ ಮಾಡ್ತಾನೆ, ಕನ್ಸಲ್ಟೆನ್ಸಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾನೆ. ಈ ರೀತಿಯ ಎಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನ ಫುಲ್ ಸರ್ವಿಸ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ನಾನು ಏನು ಹೇಳಿದೆ, ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗ್. ಇದು ತುಂಬ ಇಂಪಾರ್ಟೆಂಟು. ಇಫ್ ದ debtors fails to pay his debt to the financial institution, that debt is assigned back to the client. ಸೊ ಇಲ್ಲಿ ಯಾವುದೇ ಒಂದು ಡೆಟ್ಟ ರಿಕವರಿ ಆಗಲಿಲ್ಲ ಯಾರಿಂದ, ಕಸ್ಟಮರಿಂದ ರಿಕವರಿ ಆಗಿಲ್ಲ ಯಾರಿಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ ಡೆಟ್ನ ಯಾರಿಂದ ರಿಕವರ್ ಮಾಡ್ಕೊಳ್ಳುತ್ತೆ, ಮತ್ತು ಕ್ಲೈಂಟಿಂದನೇ ರಿಕವರ್ ಮಾಡ್ಕೊಳ್ಳುತ್ತೆ. ಈಗ 1 ಲಕ್ಷ ಯಾರಿಗೋ ಸೇಲ್ ಮಾಡಿದ್ವಿ, ಆ ಸೇಲ್ ಮಾಡಿದ್ರೆ ಅಮೌಂಟ್ ವಾಪಸ್ ಕೊಟ್ಟಿಲ್ಲ, ನಮ್ಗೆ ಇಲ್ಲಿ ನಾವೇನು ಮಾಡಿದ್ವಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ 80,000 rupees ಅಮೌಂಟ್ ತೊಗೊಂಡಿದ್ದೀವಿ. ಅಂದರೆ ಈಗ 80,000 rupees ಅವ್ನು ಕೊಟ್ಟಿಲ್ಲ ಅಂತಂದರೆ ಯಾರು ಕೊಡಬೇಕು, ಮತ್ತೆ ನಾವು ಕೊಡಬೇಕು, ಯಾರಿಗೆ, ಫ್ಯಾಕ್ಟರ್ಗೆ. ಓಕೆನಾ. ಸೊ ಅದನ್ನು ನಾವು ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಇನ್ನು ಮೆಚುರಿಟಿ ಫ್ಯಾಕ್ಟರಿಂಗ್ ಅಂತಂದರೆ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಯಾವುದೇ ಕಾರಣ ಕೂಡ ಡೈರೆಕ್ಟಾಗಿ ಇಮಿಡಿಯೇಟಾಗಿ ಅಥವಾ ಡೈರೆಕ್ಟಾಗಿ ಆಗಲಿ ಅಥವಾ ಇಮಿಡಿಯೇಟಾಗಿ ನಮಗೆ ಫೈನಾನ್ಷಿಯಲ್ ಅಸಿಸ್ಟ್ ಮಾಡೋದಿಲ್ಲ. ವೆನ್ ಹಿ ಕಲೆಕ್ಟ್ ದ ಡೆಟ್ ಫ್ರಮ್ ದ ಡೆಟಾರ್ಸ್. ಸೊ ಡೆಟಾರ್ಸಿಂದ ಯಾವತ್ತು ಡೆಟ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತಲ್ಲ ಆ ಕಲೆಕ್ಟ್ ಮಾಡಿರೋ ಡೆಟ್ನ ಜಸ್ಟ್ ಟ್ರಾನ್ಸ್ಫರಿಂಗ್ ಟು ದ ಕ್ಲೈಂಟ್. ಸೊ ಕಲೆಕ್ಟ್ ಆದಮೇಲೆ ಆಫ್ಟರ್ ಕಲೆಕ್ಟಿಂಗ್ ಆಫ್ ಡೆಟ್ ಫ್ರಮ್ ದ ಡೆಟಾರ್ಸ್ ಟ್ರಾನ್ಸ್ಫರಿಂಗ್ ಟು ದ ಕ್ಲೈಂಟ್. ಆ ಕ್ಲೈಂಟ್ಗೆ ಏನು ಮಾಡ್ತಾರೆ ಆವಾಗ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ನಾವು ಇಲ್ಲಿ ಮೆಚುರಿಟಿ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಇನ್ನು ಬಲ್ಕ್ ಫ್ಯಾಕ್ಟರಿಂಗ್ ಅಂತಂದರೆ ಇಲ್ಲಿ when the factor is not satisfied with the credit worthiness of the client. ಸೊ ಅವಾಗ ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ, ಈಸ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಡೆಟಾರ್ಸ್. ಸೊ ಆ ಡೆಟಾರ್ಸ್ನ ಕ್ರೆಡಿಟ್ ವರ್ತಿನೆಸ್ನ ಇನ್ವೆಸ್ಟಿಗೇಟ್ ಮಾಡಿ ಇಫ್ ಈ ಸ್ಯಾಟಿಸ್ಫೈಡ್ ದೆನ್ ಓನ್ಲಿ ಈಸ್ ಗೋಯಿಂಗ್ ಟು ಎಂಟರಿಂಗ್ ದ ಅಗ್ರಿಮೆಂಟ್ ವಿತ್ ದ ಕ್ಲೈಂಟ್. ಸೊ ಫ್ಯಾಕ್ಟರಿಂಗ್ ಅಗ್ರಿಮೆಂಟ್ ಯಾವಾಗ ಕ್ಲೈಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊತಾರೆ, ಸೊ ಆವಾಗ ನಾವು ಏನು ಮಾಡ್ತೀವಿ, ಇದನ್ನು ಬಲ್ಕ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ನೆಕ್ಸ್ಟ್ ಒನ್ ಇನ್ವಾಯ್ಸ್ ಫ್ಯಾಕ್ಟರಿಂಗ್. ಇಲ್ಲಿ ಇನ್ವಾಯ್ಸ್ ಫ್ಯಾಕ್ಟರ್ ಬೇಸ್ಡ್ ಆನ್ ಇನ್ವಾಯ್ಸ್ ದ ಫ್ಯಾಕ್ಟರ್ ಇಸ್ ಗೋಯಿಂಗ್ ಟು ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕ್ಲೈಂಟ್ ಬೇಸ್ಡ್ ಆನ್ ಸೇಲ್ಸ್ ಇನ್ವಾಯ್ಸ್ ಏನಾಗಿರುತ್ತೋ ಅದರ ಬೇಸ್ ಮೇಲೆ ನಮಗಿಲ್ಲಿ ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ. ಇನ್ನು ಏಜೆನ್ಸಿ ಫ್ಯಾಕ್ಟರಿಂಗಲ್ಲಿ ಕೆಲವೊಂದು ವರ್ಕ್ಗಳನ್ನು ಫ್ಯಾಕ್ಟರ್ ಪ್ರೊವೈಡ್ ಮಾಡಿದ್ರೆ ಪ್ರಿಫರ್ ಮಾಡಿದ್ರೆ ಕೆಲವೊಂದು ವರ್ಕ್ನ ಕ್ಲೈಂಟ್ ಮಾಡಬೇಕಾಗುತ್ತೆ. ಅದನ್ನು ನಾವಿಲ್ಲಿ ಏಜೆನ್ಸಿ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಇನ್ನು ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್ ಅಂತಂದರೆ ಇಫ್ ದ ಫ್ಯಾಕ್ಟರಿಂಗ್ ಸರ್ವಿಸಸ್ ಎಕ್ಸ್ಟೆಂಡೆಡ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಏನಾದರೂ ಫ್ಯಾಕ್ಟರಿಂಗ್ ಸರ್ವಿಸಸ್ ಎಕ್ಸ್ಟೆಂಡ್ ಆದರೆ ಅದನ್ನು ನಾವಿಲ್ಲಿ ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಸಪ್ಲೈಯರ್ ಗ್ಯಾರಂಟಿ ಫ್ಯಾಕ್ಟರಿಂಗ್ ಅಂತಂದರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸಪ್ಲೈಯರ್ ಗ್ಯಾರಂಟಿ. The factor is going to provide a financial assistance to the
ಕ್ಲೈಂಟ್. ಸೊ ಅವನು ಏನು ಸಪ್ಲೈಯರ್ ಇರ್ತಾರಲ್ಲ, ಸೊ ಅವರ ಒಂದು ಗ್ಯಾರಂಟಿ ಮೇಲೆ ಏನು ಮಾಡ್ತಾರೆ, ಕ್ಲೈಂಟ್ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿದ್ರೆ ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಅಥವಾ ಮೀನ್ಸ್ ಫ್ಯಾಕ್ಟರು, ಸೊ ಅದನ್ನ ಏನಂತ ಕರಿತೀವಿ ನಾವಿಲ್ಲಿ ಸಪ್ಲೈಯರ್ ಗ್ಯಾರಂಟಿ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ. ಆ್ಯಂಡ್ ಲಾಸ್ಟ್ ಒಂದು ಲಿಮಿಟೆಡ್ ಫ್ಯಾಕ್ಟರಿಂಗ್ ಅಂತ ಹೇಳ್ಬೋದು. ಸೊ ಲಿಮಿಟೆಡ್ ಫ್ಯಾಕ್ಟರಿಂಗಲ್ಲಿ ಏನು ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಅಥವಾ ಒಂದು ಫ್ಯಾಕ್ಟರು ಎಲ್ಲ ಕಸ್ಟಮರ್ಸ್ಗೂ ಕೂಡ ಫ್ಯಾಕ್ಟ್ರಿಂಗ್ ಸರ್ವಿಸಸ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ, ಓನ್ಲಿ ಲಿಮಿಟೆಡ್ ಕಸ್ಟಮರ್ಸ್ಗೆ ಮಾತ್ರನೇ ಫ್ಯಾಕ್ಟ್ರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನು ನಾವು ಲಿಮಿಟೆಡ್ ಫ್ಯಾಕ್ಟರಿಂಗ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ, ಸೊ ಮೀನಿಂಗ್ ಆಫ್ ಫ್ಯಾಕ್ಟರ್ ನೋಡಿದ್ವಿ, ಅದಾದಮೇಲೆ ಫಂಕ್ಷನ್ಸ್ ಆಫ್ ಫ್ಯಾಕ್ಟರಿಂಗ್ ನೋಡಿದ್ವಿ, ಅದಾದಮೇಲೆ ಟೈಪ್ಸ್ ಆಫ್ ಫ್ಯಾಕ್ಟರ್ನ ನೋಡಿದ್ವಿ ಅಂತ. ಓಕೆನಾ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು.